ಕಬ್ಬಳ ಗ್ರಾಮದಲ್ಲಿ ಕತ್ತಿಕಲ್ಲಾಂಬ ದೇವಿಯ ರಥೋತ್ಸವ, ಸಾಹಸಮಯ ಸಿಡಿ ಉತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿ. ಹೊಸದುರ್ಗ ತಾಲೂಕಿನ ಕಬ್ಬಳ ಗ್ರಾಮದ ಗ್ರಾಮ ದೇವತೆ ಶ್ರೀ ಕತ್ತಿಕಲ್ಲಾಂಬ ದೇವಿಯ ರಥೋತ್ಸವ ಹಾಗೂ ಪ್ರಸಿದ್ಧ ಸಿಡಿ ಉತ್ಸವವು ಗುರುವಾರ ಅತ್ಯಂತ ಭಕ್ತಿಭಾವ ಮತ್ತು ಸಡಗರದೊಂದಿಗೆ ನೆರವೇರಿತು. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜರುಗಿದ ಈ ಜಾತ್ರಾ ಮಹೋತ್ಸವವು ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಿಸಿತ್ತು. ಧಾರ್ಮಿಕ ವಿಧಿವಿಧಾನಗಳ ವೈಭವ. ಜಾತ್ರೆಯ ಅಂಗವಾಗಿ ಸೋಮವಾರ ರಾತ್ರಿ ದೇವಿಯ ಮದುವಣಿಗೆ ಶಾಸ್ತ್ರ ನಡೆಯಿತು. ಮಂಗಳವಾರ ಬಾನೋತ್ಸವದೊಂದಿಗೆ ಗ್ರಾಮ ದೇವತೆಗಳಾದ ಕತ್ತಿಕಲ್ಲಾಂಬ ದೇವಿ ಮತ್ತು ಮಹಾತಂಗಿ ದೇವಿಯ ಉತ್ಸವ ಜರುಗಿತು. ಬುಧವಾರ ರಾತ್ರಿ ನಡೆದ ದೇವತೆಗಳ ಅದ್ದೂರಿ ರಾಜಬೀದಿ ಉತ್ಸವದಲ್ಲಿ ಬೊಮ್ಮೇನಹಳ್ಳಿ ಕರಿಯಮ್ಮ ದೇವಿ, ಮಲ್ಲೇನಹಳ್ಳಿ ತಿರುಮಲೇಶ್ವರ ಸ್ವಾಮಿ ಹಾಗೂ ಹೊಸಹಟ್ಟಿ ಆಂಜನೇಯ ಸ್ವಾಮಿ ದೇವರುಗಳ ಕೊಡುಬೇಟಿ ವಿಶೇಷ ಆಕರ್ಷಣೆಯಾಗಿತ್ತು. ಜನಪದ ಕಲಾ ಮೇಳಗಳ ಮೆರುಗು. ಉತ್ಸವದ ಉದ್ದಕ್ಕೂ ಜನಪದ ಕಲೆಗಳ ಪ್ರದರ್ಶನ ಗಮನ ಸೆಳೆಯಿತು. ದೇವಿಯ ಬಂಟ ಚೋಮನ ನೃತ್ಯ, ಶ್ರೀ ಆಂಜನೇಯ ಸ್ವಾಮಿ ಪಂಜಿನ ಕುಣಿತ ಹಾಗೂ ಬೊಮ್ಮೇನಹಳ್ಳಿ ದೇವಿಯ ಆಕರ್ಷಕ ನೃತ್ಯಗಳು ಜಾತ್ರೆಗೆ ಸಾಂಸ್ಕೃತಿಕ ಕಳೆಯನ್ನು ನೀಡಿದವು. ಭಕ್ತಿ ಪರವಶದ ರಥೋತ್ಸವ. ಗುರುವಾರ ಬೆಳಿಗ್ಗೆ ಧಾರ್ಮಿಕ ಪೂಜಾ ವಿಧಿವಿಧಾನಗಳ ನಂತರ ದೇವರ ಮೂರ್ತಿಗಳನ್ನು ಭವ್ಯ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಭಕ್ತರು ಗೋವಿಂದ ಗೋವಿಂದ ಎಂಬ ಘೋಷಣೆಗಳೊಂದಿಗೆ ರಥವನ್ನು ಎಳೆದು ತಮ್ಮ ಭಕ್ತಿ ಸಮರ್ಪಿಸಿದರು. ಮೈನವಿರೇಳಿಸುವ ಸಿಡಿ ಉತ್ಸವ. ಸಂಜೆ ನಡೆದ ಸಿಡಿ ಉತ್ಸವವು ಜಾತ್ರೆಯ ಅತ್ಯಂತ ಪ್ರಮುಖ ಹಾಗೂ ಸಾಹಸಮಯ ಘಟ್ಟವಾಗಿತ್ತು. ಸುಮಾರು 75 ಅಡಿ ಎತ್ತರದ ಸಿಡಿಮರಕ್ಕೆ ಶಕ್ತಿಯುತ ವ್ಯಕ್ತಿಯನ್ನು ಏರಿಸಿ ಸಿಡಿ ಬಂಡಿಯಲ್ಲಿ ಮೆರವಣಿಗೆ ನಡೆಸಲಾಯಿತು. ಜಾಲಿಯಮ್ಮ ದೇವಾಲಯದ ಬಯಲಿನವರೆಗೆ ಸಾಗಿದ ಈ ಮೆರವಣಿಗೆಯ ಹಾದಿಯುದ್ದಕ್ಕೂ ಭಕ್ತರು ಬಾಳೆಹಣ್ಣು, ಹೂವು ಹಾಗೂ ನಾಣ್ಯಗಳನ್ನು ಎಸೆದು ಹರಕೆ ತೀರಿಸಿದರು. ರೈತಾಪಿ ವರ್ಗದವರು ಟ್ರ್ಯಾಕ್ಟರ್ ಮತ್ತು ಎತ್ತಿನ ಬಂಡಿಗಳಲ್ಲಿ ಪಾನಕ ಹಾಗೂ ಫಲಹಾರ ತಂದು ಭಕ್ತರಿಗೆ ವಿತರಿಸುವ ಮೂಲಕ ಸೇವಾ ಮನೋಭಾವ ಮೆರೆದರು. ಸುತ್ತಮುತ್ತಲಿನ 10 ಹಳ್ಳಿಗಳ ಜನತೆ ಈ ಅದ್ಧೂರಿ ಜಾತ್ರೆಯಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು.